ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ. ಶೋಭರಾಜ್ ಅವರಿಂದ ಹಿಡಿದು ಸಾಧು ಸರಸರಿಂದ ಹಿಡಿದು ಶರತ್ ಲೋಹಿತಾಶ್ ಅವರು ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಸೊ ಯಾರೆಲ್ಲ ಇದ್ದಾರೆ, ಸೊ ಅವ್ರ ಕಾಂಬಿನೇಷನ್ಗಳ ಬಗ್ಗೆ ಹೇಳೋದಾದ್ರೆ? ಅದೇ ಸರ್, ರಮೇಶ್ ಭಟ್ ಸರ್ ಇದ್ದಾರೆ, ಶರತ್ ಲೋಹಿತಾಶ್ ಸರ್, ಸಾಧು ಸರ್, ಆಮೇಲೆ ಚಿತ್ರಕಲಮ್ಮ, ತುಂಬ ದೊಡ್ಡ ತಾರಾಬಣಗನೇ ಇದೆ ಸರ್. ಆಲ್ಮೋಸ್ಟ್ ನಂದು ಶರತ್ ಸರ್ ಜೊತೆ ಸಾಧು ಸರ್ ಇಷ್ಟು ಜನ, ಮಿಕ್ಕಿದ್ರೆ ಆಲ್ಮೋಸ್ಟ್ ಇವರು ಅವ್ರ ಜೊತೆ ಮಾಡಿದ್ದಾರೆ ಕೆಲವು ಪಾತ್ರಗಳನ್ನ. ಓಕೆ. ಆಮೇಲೆ ಬೇರೆ ಅವ್ರವ್ರ ಕಾಂಬಿನೇಷನ್ಸ್ ಬಂದಿದೆ ಸಿನಿಮಾನ. ಆಲ್ಮೋಸ್ಟ್ ನಾನು ಕಾಪ್ ಆಗಿರೋದ್ರಿಂದ ಇದರಲ್ಲೇ ಇರ್ತೀನಿ ನಾನು ಯಾವಾಗಲೂ. ರೀಸೆಂಟಾಗಿ ಒಂದು ಟೀಸರ್ ಬಿಟ್ರಿ, ಆ್ಯಕ್ಷನ್ ಟೀಸರ್, ಅದರಲ್ಲಿ ಗಿಲ್ಲಿ ಒಂದು ಗಿಲ್ಲಿ ಗಿಲ್ಲಿ ಇದ್ದಾರೆ. ಅದೇ ಅದು ಡ್ಯುಯಲ್ ಶೇಡಲ್ಲಿ ಬರೋದು ಸರ್. ಅದು ಯಾವ ಶೇಡಲ್ಲಿ ಗಿಲ್ಲಿ ಅವ್ರು ನಮ್ಗೆ ಏನಾಗಿರ್ತದೆ ಅಂತ ನಿಮಗೆ. ಓಕೆ ಓಕೆ. ಸೊ ಗಿಲ್ಲಿ ಅವರು ಇವಾಗ ಕರ್ನಾಟಕದ ಗಲ್ಲಿಗಳಲ್ಲೂ ಮಾತನಾಡ್ಕೊಳ್ಳುವಂಥ ಆಗಿರ್ತಕ್ಕಂಥ ಒಬ್ಬ ಕಲಾವಿದ. ಸೊ ಅವರ ಸಕ್ಸಸ್ ಬಗ್ಗೆ, ಯಾಕಂದರೆ ಎಲ್ಲೋ ಹಳ್ಳಿಯಲ್ಲಿ ಯೂಟ್ಯೂಬರ್ ಆಗಿದ್ದಂಥ ಒಬ್ಬ ಸಾಮಾನ್ಯ ಪ್ರತಿಭೆ ಇವತ್ತು ಬೆಂಗಳೂರಿನ ಪ್ರತಿಯೊಬ್ಬರು ಮಾತಾಡ್ತಾರೆ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅದನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಓನ್ ಟ್ಯಾಲೆಂಟ್. ಸೊ ಏನು ಹೇಳ್ತೀರಾ ಅವ್ರಿಗೆ? ಒಳ್ಳೇದಾಗಲಿ. ಅದೇ ಸರ್, ಕಷ್ಟಪಟ್ಟರೆ ಒಂದಲ್ಲ ಪ್ರತಿಫಲ ಬರೋದು. ನನಗೆ ಇಂಥವುಗಳೇ ಉದಾಹರಣೆಗಳು. ಒಳ್ಳೇದಾಗಲಿ, ಇನ್ನೂ ತುಂಬ ದೊಡ್ಡ ಮಟ್ಟಿಗೆ ಬೆಳೀಲಿ ಪಾಪ ಅವರೆಲ್ಲ. ಎಸ್ ಸಂಜನಾ ಅವರೇ, ನಿಮಗೆ ಫಸ್ಟ್ ಟೀಸರ್ ಬಿಟ್ಟಾಗ ನಿಮ್ಮನ್ನೇನು ಅಷ್ಟು ರಿವೀಲ್ ಮಾಡಿರಲಿಲ್ಲ. ಆಮೇಲೆ ಒಂದು ಸಾಂಗ್ ಬಿಟ್ಟರು, ಅದು ವಿಡಿಯೋ ಸಾಂಗ್ ಬಿಟ್ಟರು, ಓಕೆ. ಸೊ ಈಗ ಇನ್ನು ಟ್ರೈಲರ್ ಬರೋವರೆಗೂ ನಿಮ್ದೇನೂ ಇಲ್ಲ ಶಾರ್ಟ್ಸು. ಸೊ ಹಂಗಾಗಿ ನಿಮ್ಗೆ ಏನು ಅನಿಸ್ತು? ಅಂದರೆ ಇನ್ನೂ ನಾನು ಜಾಸ್ತಿ ರಿವೀಲ್ ಆಗಬೇಕಿತ್ತು ಅಂತ ಅನ್ನಿಸ್ತಾ? ಸರ್ ಇಲ್ಲ, ಅಂದರೆ ಅಫ್ಕೋರ್ಸ್ ಕತೆಗೆ ಎಷ್ಟು ಬೇಕು ಏನು ಬೇಕು ಕರೆಕ್ಟಾಗಿ ನೋಡಿಕೊಂಡೇ ರಿವೀಲ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಬಿಟ್ಕೊಟ್ರೆ, ಸಿನ್ಸ್ ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಥರನೇ ಹೋಗೋದ್ರಿಂದ ಚೂರು ಜಾಸ್ತಿ ಬಿಟ್ಕೊಟ್ರು ನೀವು ಆಲ್ರೆಡಿ ಒಂದು ಲೈಲೆ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಇದೇ ಲೈನ್ ಅಂತ ಅಂದ್ಕೊಂಡ್ರಿ ಅಲ್ವಾ. ಸೊ ಇಟ್ಸ್ ಈಸಿಯರ್ ಫಾರ್ ಆಡಿಯನ್ಸ್ ಟು ಜಸ್ಟ್ ಗೆಸ್ ಏನಾಗ್ಬೋದು ಅಂತ. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ತಾ ಎಲ್ಲೆಲ್ಲಿ ಎಷ್ಟೆಷ್ಟು ಬಿಡಬೇಕು ಅದನ್ನ ಕರೆಕ್ಟಾಗಿ ಇದು ಮಾಡ್ತಾ ಇದ್ದಾರೆ. ಬಟ್ ಟ್ರೇಲರಲ್ಲಿ ಅಫ್ಕೋರ್ಸ್ ಇಂಚೂರು ಎಕ್ಸ್ಟ್ರಾ ಬರುತ್ತೆ. ಅದೆಲ್ಲರಿಗೂ ಗೊತ್ತಿರೋದೆ. ಅದು ನೀವೇ ಟೀಸರ್ ಅಂದೇನು ಟ್ರೇಲರ್ ಅಂದೇನು ಎಕ್ಸ್ಪ್ಲೇನ್ ಮಾಡ್ದಂಗೆ ಆಯ್ತು. ಕ್ಯಾರೆಕ್ಟರ್ ಬಗ್ಗೆ ಇಂಚೂರು ಎಕ್ಸ್ಟ್ರಾ ಬರುತ್ತೆ. ಓಕೆ. ನಿಮಗೆ ಅಂತ ಎಷ್ಟು ಸಾಂಗ್ಸ್ ಇದೆ? ಯಾಕಂದರೆ ಈಗ 2 ಸಾಂಗ್ಸ್ ರಿವೀಲ್ ಆಗಿದೆ. ಒಂದು ಹೀರೋ ಕ್ಯಾರೆಕ್ಟರೈಸೇಷನ್ನ ಹೇಳುವಂಥದ್ದು ಒಂದು ಸಾಂಗು, ಇನ್ನೊಂದು ನಿಮ್ಮದು ರೊಮ್ಯಾಂಟಿಕ್ ಸಾಂಗು. ಇಲ್ಲ ಸರ್, ಅವ್ರದ್ದು ಆ್ಯಕ್ಚುಲಿ ಆ ಥರ ಕ್ಯಾರೆಕ್ಟರ್ ರಿವೀಲ್ ಮಾಡೋದು ಬೇರೆ ಇದೆ. ಸೇನಾ ಮುಖ್ಯಸ್ಥ ಅದು ಬೇರೆ, ಅದು ಗಣೇಶಂದು ಸಾಂಗ್. ಅದು ಗಣೇಶ ಸಾಂಗ್ ದೇವ್ರ ಮೇಲೆ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಸಿನಿಮಾದಲ್ಲಿದೆ. ರಿವೀಲ್ ಮಾಡಿದ್ದಾರೆ. ಇಲ್ಲ ರಿವೀಲ್ ಮಾಡಬಾರ್ದು ಅಂತಾನೆ ಹೇಳಿ ಸರ್. ಅದು ಸಿನಿಮಾದಲ್ಲೇ ನೋಡಲಿ ಅಂತಾನೆ ಹೇಳೋದು. ಸೇನಾ ಮುಖ್ಯಸ್ಥ ಸಾಂಗು ತುಂಬ ಇಂಟೆನ್ಸ್ ಆಗಿದೆ. ಹೌದು, ಆಕ್ಚುಲಿ ಎಲ್ಲರೂ ಕೆಲವರು ಅದನ್ನೇ ಇಂಟ್ರೊಡಕ್ಷನ್ ಸಾಂಗ್ ಅನ್ಕೊಂಡದ್ದು. ಯಾಕಂದ್ರೆ ವರ್ಡಿಂಗ್ಸ್ ಆ ಥರ ಇರೋದ್ರಿಂದ ಅದನ್ನೇ ಅನ್ಕೊಂಡು. ಬಟ್ ಅದು ಗಣೇಶ ಕ್ಯಾರೆಕ್ಟರ್ನ ಹೇಳುವಂತ ಇರೋ ಥರ ಇದೆ ಅದು. ಹಾಗಾಗಿ ಬಟ್ ಅಲ್ಲಿ ಸಿಚುವೇಶನ್ ತಕ್ಕಂಗೆ ಗಣೇಶನ ಮೇಲೆ ಹೋಗುತ್ತೆ ಸರ್ ಸಾಂಗ್. ಸೇನೆ ಮುಖ್ಯಸ್ಥನ ಗಣೇಶನ್ ಫಸ್ಟ್ ಪೂಜೆ ಮಾಡಿ ಹೋಗ್ತೀವಲ್ಲ ಆ ಥರ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಅದನ್ನ ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಅದ್ಭುತ ಪ್ರಸಾದ್ ಅವ್ರ ಸಾಹಿತ್ಯ. ಅದೇ ಪದ ಜೋಡಣೆಗಳೇನೆ ಲೈಕ್ ಅದು ಎರಡಕ್ಕೂ ಯೂಸ್ ಮಾಡ್ಕೊಬೋದು ಸರ್. ಈಗ ನಾವು ಅದನ್ನ ಸಾಂಗ್ ಗಣೇಶನ್ಗೂ ಯೂಸ್ ಮಾಡೋದು, ಜೊತೆಗೆ ಹೀರೋ ಬಿಲ್ಡಪ್ ಸಾಂಗ್ಸ್ಗಳಿಗೂ ಯೂಸ್ ಮಾಡ್ಕೊಂಡು ತುಂಬ ಅದ್ಭುತವಾಗಿ ಬರ್ದಿದ್ರು. ಮತ್ತು ಇವರು ಚಂದನ್ ಶೆಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದನ್ನು ಒಳ್ಳೆ ರೀಚ್ ಆಗಿದೆ ಸಾಂಗ್. ವಿ ನಾಗೇಂದ್ರ ಪ್ರಸಾದ್ ಅವರು ಲಿಟ್ರೇಚರಲ್ಲಿ PhD ಮಾಡಿದಂಥವ್ರು. ಹಾಗಾಗಿ ಅವರಿಗೆ ಪದ ಬಳಕೆ ಮತ್ತು ಪದ ಸಂಪತ್ತು ತುಂಬ ಇದೆ ಅವರಲ್ಲಿ. ಹೌದು, ಆ ಥರದ ಪದಗಳನ್ನು ಅವ್ರು ಬಿಟ್ಟು ಬೇರೆ ಯಾರು ಅದನ್ನ ಅಚ್ಚತೆ ಬಿಡಿ ಸರ್. ಅದೇನೋ ಮುದ್ದು ರಾಕ್ಷಸಿ ಆಗಿರ್ಬೋದು, ವಾಮನದೆಲ್ಲ ಎಲ್ಲ ಅವರು ಮಾಡಿದ್ರು. ಹೌದು, ತುಂಬ ಸಾಂಗ್ಸ್ ಕೊಟ್ಟಿದ್ದಾರೆ. ಹೌದು, ಅದರಲ್ಲಂತೂ ನಾಗೇಂದ್ರ ಪ್ರಸಾದ್ ನಾನು ಆಲ್ಮೋಸ್ಟ್ ಎಲ್ಲರಿಗೆಲ್ಲ ಫಸ್ಟ್ ಟ್ಯೂನ್ ರೆಡಿ ಆಗಿಸೋಣ ಫಸ್ಟ್ ನಾಗೇಂದ್ರ ಪ್ರಸಾದ್ ಸರ್ಕಲ್ ಬರ್ಸಿ ನೋಡೋಣ. ಅವ್ರ ವರ್ಷನ್ ಕೇಳಿದ ತಕ್ಷಣ ಇಂಪ್ರೆಸ್ ಆಗ್ಬಿಡ್ತೀವಿ ಸರ್. ಸರ್ ನನಗೆ ಯಾವಾಗಲೂ ಅದು ಇಷ್ಟ ನಾಗೇಂದ್ರ ಪ್ರಸಾದ್ ಸರ್. ಸಂಜನಾ ಅವರೇ, ಆನ್ ಸ್ಕ್ರೀನು ಬಿಟ್ಟು ಆಫ್ ಸ್ಕ್ರೀನ್ ಹಂಗಾಮ ಎಲ್ಲ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿರ್ತಿತ್ತು ಅಂತ? ಅದೇ ಸರ್, ಅಂದರೆ ಫನ್ ಇರೋದು ಸೆಟ್. ಅಫ್ಕೋರ್ಸ್ ಇಟ್ಸ್ ಆಲ್ವೇಸ್ ಅ ಹ್ಯಾಪಿ ಎನ್ವೈರ್ಮೆಂಟ್ ಶೂಟಿಂಗ್ಸಲ್ಲಿ. ಬಟ್ ಸರ್ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಬಟ್ ಎಂತ ಹೇಳ್ತಾರೆ, ಲಂಚ್ ಟೈಮಲ್ಲೆಲ್ಲ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ. ಸೊ ದ ಮೆಮೊರೀಸ್ ಆರ್ ವೆರಿ ನೈಸ್. ಖುಷಿ ಇತ್ತು. ಸಮೃದ್ಧಿ ಮಂಜುನಾಥ್ ಅವರ ಪ್ರೊಡಕ್ಷನ್ ಇದು. ಸೊ ಹೀಗಾಗಿ ಅವರಿಗೆ ಇದೇನು ಮೊದಲ ಸಿನಿಮಾ ಅಲ್ಲ, ಅವರಿಗೆ ಒಂದು ಅನುಭವ ಇರ್ತಕ್ಕಂಥ ಒಬ್ಬ ನಿರ್ಮಾಪಕರು. ಸೊ ಪ್ರೊಡಕ್ಷನ್ ಎಲ್ಲ ಹೇಗಿತ್ತು ಅಂತ? ಅಮೇಝಿಂಗ್ ಸರ್, ಅಂದರೆ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್. ಅವ್ರಿಗೆ ಸಿನಿಮಾ ತುಂಬ ಇಂಟ್ರೆಸ್ಟ್ ಅವ್ರಿಗೆ ಕೂಡ. ಆ್ಯಂಡ್ ನಾವು ನರೇಷನ್ ತೊಗೊಳ್ವಾಗಲೂ ಅವ್ರು ಹೇಳೋರು ಅವರ ಇನ್ಪುಟ್ ಕೂಡ ತುಂಬ ಇದೆ ಸಿನಿಮಾದಲ್ಲಿ ಅಂತ. ಸೊ ಹಿ ಇಸ್ ದ್ಯಾಟ್ ಪ್ಯಾಷನೆಟ್. ಆ್ಯಂಡ್ ಅವರ ಬ್ಯಾನರಿಂದ ಇನ್ನೂ ಹಲವಾರು ಮೂವಿಗಳು ಬರ್ತಾ ಇದೆ. ಸೊ ಯಾ, ಹಿ ಇಸ್ ಹಿಯರ್ ಟು ಸ್ಟೇ ಥರ. ಸೊ ಹಿ ಹ್ಯಾಸ್ ತುಂಬ ದೊಡ್ಡ ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ. ಆ್ಯಂಡ್ ನಮ್ಮ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಜಸ್ಟ್ ವಿಶಿಂಗ್ ದಿ ಲಕ್ ಫಾರ್ ಆಲ್ ಆಫ್ ಅಸ್. ಸೂಪರ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.